ನಿಮಗಿಷ್ಟೇ ಗೊತ್ತು, ಎಲೆಕ್ಷನ್ ಬರ್ತಾ ಇದೆ, ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ. ಆವಾಗ ಎಲೆಕ್ಷನ್ ಸಮೀಪದಲ್ಲಿ ಪುಲ್ವಾಮಾ ಹಗರಣ ಮಾಡಿದ್ರಿ. 40 ಜನ ಸೈನಿಕರಿಗೆ ಬಲಿ ಕೊಟ್ಟು ಬಜರಂಗ್ ಅನ್ನುವಂಥ ಹನುಮಂತನ ಹೆಸರು ಇಟ್ಕೊಂಡು ಹನುಮಂತನ ಹೆಸರಿಗೆ ಕಳಂಕ ಕೊಡ್ತಾ ಇದ್ದೀರಿ ನೀವು. ಸಿಂದಗಿಯಲ್ಲಿ ಮಸೀದಿ ಮೇಲೆ ಪಾಕಿಸ್ತಾನ ಜೊತೆ ಹಾರಿಸಿದವ್ರು ಯಾರು? ಮಾಲೆಗಾಂವ್ ಪ್ರಕರಣದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಜಾಮಾ ಮಸೀದಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಆದಾಯದ ಮೂಲ ಆಗಿರ್ತಕ್ಕಂಥ ಹುಡುಗ ಆ ಉಗ್ರವಾದಿಗಳ ಜೊತೆ ಝಟಾಪಟಿಗಿಳಿದು ತನ್ನ ಜೊತೆ ಬಂದಿರತಕ್ಕಂಥ ಪ್ರವಾಸಿಗರನ್ನು ಉಳಿಸುವುದಕ್ಕಾಗಿ ತನ್ನ ಜೀವವನ್ನು ಕೊಟ್ಟ. ಇನ್ನೊಬ್ಬ ಹುಡುಗ 15 ನಿಮಿಷದೊಳಗೆ 2 ಕಿಲೋಮೀಟರ್ ಓಡಿ ಹೋಗಿ ಗಾಯಗೊಂಡಿರ್ತಕ್ಕಂಥ ಒಬ್ಬ ಮಗುವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅವಳ ತಾಯಿಯನ್ನು ಹಿಂದಿನಿಂದ ಅವಳ ತಾಯಿಗೆ ಗಾಬರಿ ಹೊತ್ಕೊಂಡು ಹೋಗೋ ಯಾನು ಅಂತ. ನಮ್ಮ ಮೀಡಿಯಾಗಳು ಎಷ್ಟು ಬದಗೆಟ್ಟಿವೆ ಅಂದರೆ ಇದೆಂತ ಪಾಕಿಸ್ತಾನದ ಪ್ರೇಮ, ಏನು ನೋಡಿ ಬಂದರು ಅನ್ನುವಂಗೆ. ಪ್ರಜ್ಞಾ ಸಿಂಗ್ ಮುಸ್ಲಿಂ ಇದ್ಲ, ಹಿಂದೂ ಅಲ್ಲ ಆಕಿ. ಎಷ್ಟು ದೊಡ್ಡ ಸಾಜಿಶ್ ಮಾಡಿ ಭಯೋತ್ಪಾದನೆ ಮಾಡಿದ್ಳು. ಎಲ್ಲರೂ ಕೂಡಿ ಬದುಕಬೇಕು ಅನ್ನೋ ಸಂದೇಶವನ್ನ ಆ ಹೆಣ್ಮಕ್ಳು ಕೊಟ್ರ. ಈ ₹2 ಪೇಮೆಂಟ್ ಗಿರಾಕಿಗಳು ವಾಟ್ಸಪ್ ನೊಳಗೆ ಬರೀತಾರ ಪಾಕಿಸ್ತಾನ್ ಪ್ರೇಮ, ಪಾಕಿಸ್ತಾನ್ ಪ್ರೇಮ. ಪ್ರಜ್ಞಾ ಸಿಂಗ್ ಮಾಲೆಗಾಂವ್ ಹತ್ಯಾಕಾಂಡ ಮಾಡಿದ್ಳಲ್ಲ, ಎಲ್ಲ ಹಿಂದೂಗಳು ಉಗ್ರವಾದಿಗಳು ಆಗ್ತಾರ. ಏನು ಮೂರ್ಖತನ, ಏನು ದೇಶ ಒಡೆಯುವ ದೇಶದ್ರೋಹಿ ಕೆಲಸ. ನಮ್ಮನ್ನ ಬೆನ್ನ ಮೇಲೆ ಹಾಕೊಂಡು, ನನ್ನ ಮಗನ್ನ ಬೆನ್ನ ಮೇಲೆ ಹಾಕೊಂಡು ರಕ್ಷಣೆ ಮಾಡಿದ್ದು ಮುಸ್ಲಿಂ ಅಣ್ಣ. ಮತ್ತು ನಮ್ಮನ್ನು ಕೊಲ್ಲಬಾರದು ಅಂತ ಉಗ್ರವಾದಿ ಕೈಯಿಂದ ಬಂದೂಕು ಕಸ್ಕೊಳ್ಳಿಕ್ಕೆ ಹೋಗಿ ಅದಕ್ಕೆ ಬಲಿಯಾಗಿದ್ದು ನಮ್ಮ ಮುಸ್ಲಿಂ ಮಗ. ಸತ್ತು ಹೋಗಿರ್ತಕ್ಕಂಥ ಜನರ ಜೊತೆ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಹೆಣದ ಚಿತೆಯ ಬೆಂಕಿ ಕಾಯಿಸಿಕೊಂಡು ತನ್ನ ಚಳಿಯನ್ನು ನೀಗಿಸಿಕೊಳ್ಳುವಂಥ ನೀಚಿತನಕ್ಕೆ ಇಳಿದಿರ್ತಕ್ಕಂಥದ್ದು ಅತ್ಯಂತ ಹೇಯವಾದದ್ದು. ಅಲ್ಲಿ ಆ ಹುಡುಗ ಪ್ರವಾಸಿಗರನ್ನು ಉಳಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಬಲಿಕೊಟ್ಟ ಆದಿಲ್, ಪ್ರವಾಸಿ ಮಗುವೊಂದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದಿರತಕ್ಕಂಥ ಹುಸೇನ್, ಇವರು ಹಿಂದೂಗಳಾಗಿದ್ರಾ? ಇವರು ಮುಸ್ಲಿಮರಾಗಿರಲಿಲ್ವಾ? ಭಯೋತ್ಪಾದನೆಗೆ ಜಾತಿ ಇಲ್ಲ, ಉಗ್ರವಾದಕ್ಕೆ ಧರ್ಮ ಇಲ್ಲ. ಹೀಗಿರುವಾಗಲೂ ಕೂಡ ಇಲ್ಲಿ ಈ ದೇಶದಲ್ಲಿ ಅವರ ಉದ್ದೇಶ ಏನು? ಅಲ್ಲಿ ಒಳಗಾಗಿರ್ತಕ್ಕಂಥ ಜನರ ಜೊತೆಗೆ ಇಡೀ ದೇಶ ಕಣ್ಣೀರು ಮಿಡಿತಾ ಇದೆ. ಮದುವೆಯಾಗಿ 5-6 ದಿವಸಕ್ಕೆ ತನ್ನ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಯುವತಿಯ ಕಣ್ಣೀರು ಏನು ಅಂತ ಮೋದಿ ನಿನಗೆ ಗೊತ್ತಾ? ಅಮಿತ್ ಶಾ ಅವರೇ ನಿಮಗೆ ಗೊತ್ತಾ? ಮಗನ ಎದುರೇ ತಂದೆಯ ಹತ್ಯೆ ಆದರೆ ಅವರ ಸಂಕಟ ನೋವು ಎಂಥದ್ದು ಅಂತ ನಿಮಗೆ ಗೊತ್ತಾ? ನಿಮಗಿಷ್ಟೇ ಗೊತ್ತು, ಎಲೆಕ್ಷನ್ ಬರ್ತಾ ಇದೆ, ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ. ಆವಾಗ ಎಲೆಕ್ಷನ್ ಸಮೀಪದಲ್ಲಿ ಪುಲ್ವಾಮಾ ಹಗರಣ ಮಾಡಿದ್ರಿ. 40 ಜನ ಸೈನಿಕರಿಗೆ ಬಲಿ ಕೊಟ್ಟು ಅದನ್ನೆಲ್ಲ ಸತ್ಯಪಾಲ್ ಮಲಿಕ್ ಅನ್ನುವಂಥ ಅವತ್ತಿನ ರಾಜ್ಯಪಾಲ, ಕಾಶ್ಮೀರದ ಪ್ರಜ್ಞಾವಂತ ರಾಜ್ಯಪಾಲ ಆಗಿರ್ತಕ್ಕಂಥ ಸತ್ಯಪಾಲ್ ಮಲಿಕ್ ಅದನ್ನು ಹೊರಗೆ ಹಾಕಿದಾಗ ಈ RSSನ ಟೀಮ ಆತನನ್ನು ಹುಚ್ಚ ಅಂತ ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಅವನು ಮೂರ್ಖ ಅಂತ ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾರೆಲ್ಲ ಈ RSS ಈ BJP ಮಾಡ್ತಕ್ಕಂಥ ದೇಶದ್ರೋಹದ ಕೆಲಸವನ್ನು ಪ್ರಶ್ನೆ ಮಾಡ್ತಾರೋ ಅವ್ರನ್ನೆಲ್ಲ ದೇಶದ್ರೋಹಿ ಅಂತದೆ, ಅವ್ರನ್ನೆಲ್ಲ ಮೂರ್ಖರಂತದೆ, ಅವ್ರನ್ನೆಲ್ಲ ಹುಚ್ಚರಂತದೆ. ಆದರೆ ಇವತ್ತು ಜನ ಜಾಂಡ್ರಾಗ್ಯಾರೆ. ನಾಳಿನ ಎಲೆಕ್ಷನ್ ಸಲುವಾಗಿ BJP ಹತ್ರ ಯಾವ ಅಸ್ತ್ರಗಳು ಉಳಿದಿಲ್ಲ, BJPಯ ಬತ್ತಳಿಕೆಯಲ್ಲಿ ಯಾವ ಬಾಣಗಳು ಉಳಿದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಉಗ್ರಗಾಮಿಗಳ ಕೈಯಿಂದ ಹಿಂದೂಗಳು ಸಾಯಲೇಬೇಕು ಅನ್ನುವಂಥ ಸಾಜಿಶ್ ಎಲ್ಲೋ ಒಂದು ಕಡೆ ನಡೆದಿದೆ ಅಂತ ನಮಗನಿಸ್ತದೆ. ಹೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು, ಭಾರತ್ ಕಿ ಸೇನಾ ಇತ್ನಾ ಮಜಬೂತ್ ಹೈ ಯಾ परिंदे भी पर नहीं मार सकते. अरे 5-4 लोग आतंकवादी देश के अंदर घुस गया, टकाटक एक ही झटके में 20-25-28 लोगों को मार गिरा दिया. तब कहाँ थे आपका सैन्य बल? तब कहाँ थे आपका इंटेलिजेंसी? तब कहाँ थे आपका गुप्तचर विभाग? ये नौटंकी करने का बंद करो, ये मगरमच्छ का आंसू बहने का बंद करो. ನಿಮ್ಮ ಅಧಿಕಾರಕ್ಕಾಗಿ ಯಾಕೆ ಅಮಾಯಕರ ಬಲಿ ಕೊಡ್ತಾ ಇದ್ದೀರಿ? ಅಂದರೆ ಅಲ್ಲಿ ಹಿಂದೂಗಳು ಹಂಚ್ಕೊಂಡವ್ರು ಸಾಯಬೇಕು, ಮುಸಲ್ಮಾನರು ಹಂಚ್ಕೊಂಡವ್ರು ಬದಲಾಗಬೇಕು, ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು, ಅಷ್ಟೇ ತಾನೇ ನಿಮ್ದಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಕಲಬುರಗಿಯ ನಾಡಿನಲ್ಲಿ ಈ ಬಜರಂಗ ದಳದವರಿಗೆ ಎಚ್ಚರಿಕೆ ಕೊಡ್ತೇವೆ. ಬಜರಂಗ್ ಅನ್ನುವಂಥ ಹನುಮಂತನ ಹೆಸರು ಇಟ್ಕೊಂಡು ಹನುಮಂತನ ಹೆಸರಿಗೆ ಕಳಂಕ ಕೊಡ್ತಾ ಇದ್ದೀರಿ ನೀವು. ಎಂತೆಂಥವ್ರನ್ನೆಲ್ಲ ಉಳಿಸುವಂಥ ಶಕ್ತಿ ಇರ್ತಕ್ಕಂಥ ವಾಯು ಹನುಮಂತ ದೇವರ ಹೆಸರನ್ನು ಇಟ್ಕೊಂಡಿರಿ ಬಜರಂಗ ದಳದವ್ರೆ. ನೀವು ಸ್ವತಃ ಪಾಕಿಸ್ತಾನ ಜೆಂಡಾ ನೆಲಕ್ಕೆ ಹಚ್ಚಿ ಮುಸ್ಲಿಮರ ತಲೆಗೆ ಅದನ್ನು ಕಟ್ಟಿ
ಈಗಾಗಲೇ ಇಂಥ ಅನೇಕ ಅನುಭವಗಳು, ಅನೇಕ ಉದಾಹರಣೆಗಳು ಭಾರತದಲ್ಲಿದೆ. ಸಿಂದಗಿಯಲ್ಲಿ ಮಸೀದಿ ಮೇಲೆ ಪಾಕಿಸ್ತಾನ ಜೊತೆ ಹಾರಿಸಿದವ್ರು ಯಾರು? ಮಾಲೆಗಾಂವ್ ಪ್ರಕರಣದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಜಾಮಾ ಮಸೀದಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಅದೆಲ್ಲವೂ ಕೂಡ ಇವತ್ತು ಭಾರತ ನೋಡ್ತಾ ಇದೆ, ಜನ ನೋಡ್ತಾ ಇದೆ. ನೀವು 100 ಸುಳ್ಳು ಹೇಳಿದರೆ 10 ದಿನ ಬದುಕ್ಬೋದು, 100 ದಿನ ಬದುಕಲಿಕ್ಕಾಗಂಗಿಲ್ಲ. ನಮ್ಮ ಹರಿಯದ ಮಕ್ಕಳ ತಲೆಯಲ್ಲಿ ಮುಸ್ಲಿಂ ದ್ವೇಷ ತುಂಬ್ತಾ ಇದ್ದೀರಿ ಅಂದರೆ ನೀವ್ಯಾರು, ನಿಮ್ಮ ಮಕ್ಕಳು ಯಾರು ಇಲ್ಲಿಲ್ಲ. ಎಲ್ಲ ಬಡವರ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, ದಲಿತರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳ ಕೈಯೊಳಗೆ ಲಾಠಿ ಕೊಟ್ಟು ನಿಮ್ಮ ಕೈಯಾಗ ಶೀಟಿ ಇಟ್ಕೊಂಡಿರಿ. ನಿಮ್ಮ ಕೈಯಾಗ ಸೀಟಿ, ಬಡವ್ರ ಕೈಯಾಗ ಲಾಠಿ. ಅವು ಧರ್ಮ ಗಿರ್ಮ ಅಂತ ಜಗಳ ಆಡಿ ಅವ್ರು ಒಬ್ಬರ ಮ್ಯಾಗ ಒಬ್ಬರು ಕೇಸ್ ಹಾಕ್ಕೊಂಡು ಅವ್ರು ಜೈಲ್ನಾಗ ಬೀಳ್ತಾರ. ನೀವು ಓಟ್ ತೊಗೊಂಡು ಅಧಿಕಾರಕ್ಕೆ ಹೋಗ್ಬೇಕಂತ ಇದ್ದೀರಿ. ಆದರೆ ಒಂದು ನೆನ್ಪಿಟ್ಕೊಡ್ರಿ, 140 ಕೋಟಿ ಜನರನ್ನು ಕೋಮುಗವಾದಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅನೇಕ ಜನ ಮುದುಕರು, ವಯಸ್ಸಾದವರು ಅಳ್ತಾ ಇದ್ರು, ನಮ್ಮ ಕಾಶ್ಮೀರ ಬದಲಾ ಮಾಡಬೇಡ್ರಿ, ನಮ್ಮ ಕಾಶ್ಮೀರ ಹೆಸರು ಕೆಡಿಸ್ಬೇಡ್ರಿ, ನಮ್ಮ ರೋಜಿ ರೋಟಿ ಮ್ಯಾಗ ಕಾಲು ಇಡಬೇಡ್ರಿ. ನಾವು ಮೆಹಮಾನ್ ಅಂತ ತಿಳಿತೇವೆ. ಯಾರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಪ್ರವಾಸಿಗರನ್ನು ನಮ್ಮ ದೇವರಂತೆ ತಿಳಿತೇವೆ. ಆದಿಲ್ಲನ ಹುಡುಗ, ಹರೆಯದ ಹುಡುಗ, ಮನೆಗೆ ಒಬ್ಬನೇ ಒಬ್ಬ ಆದಾಯದ ಮೂಲ ಆಗಿರ್ತಕ್ಕಂಥ ಹುಡುಗ ಆ ಉಗ್ರವಾದಿಗಳ ಜೊತೆ ಝಟಾಪಟಿಗಿಳಿದು ತನ್ನ ಜೊತೆ ಬಂದಿರತಕ್ಕಂಥ ಪ್ರವಾಸಿಗರನ್ನು ಉಳಿಸುವುದಕ್ಕಾಗಿ ತನ್ನ ಜೀವವನ್ನು ಕೊಟ್ಟ. ಇನ್ನೊಬ್ಬ ಹುಡುಗ 15 ನಿಮಿಷದೊಳಗೆ 2 ಕಿಲೋಮೀಟರ್ ಓಡಿ ಹೋಗಿ ಗಾಯಗೊಂಡಿರ್ತಕ್ಕಂಥ ಒಬ್ಬ ಮಗುವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅವಳ ತಾಯಿಯನ್ನು ಹಿಂದಿನಿಂದ ಅವಳ ತಾಯಿಗೆ ಗಾಬರಿ ಹೊತ್ಕೊಂಡು ಹೋಗೋ ಯಾನು ಅಂತ ಹೇಳ್ತಾನೆ ಬಂದಾನೆ. ಇಲ್ಲಮ್ಮ, ನಾವು ನಿಮ್ಗೆ ರಕ್ಷಣೆ ಮಾಡ್ತೇವೆ, ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಸಲುವಾಗಿದ್ದೇವೆ ಅಂತ ಹೇಳಿ ಕರ್ಕೊಂಡು ಬಂದು ಸುರಕ್ಷಿತವಾದ ಹಾಸ್ಪಿಟ್ಲ್ದಾಗೆ ಅಡ್ಮಿಟ್ ಮಾಡ್ತಾನೆ. ನಮ್ಮ ಮೀಡಿಯಾಗಳು ಎಷ್ಟು ಬದಗೆಟ್ಟಿವೆ ಅಂದರೆ, ಇದೆಂತ ಪಾಕಿಸ್ತಾನದ ಪ್ರೇಮ, ಏನು ನೋಡಿ ಬಂದರು ಅನ್ನುವಂಗೆ. ಅಂದರೆ ಪೇಡ್ ಚಾನಲ್ ಇದ್ದೀರಿ ನೀವು. ಯಾಕೆ ನೀವು ಸತ್ಯ ಸಂಗತಿಯನ್ನು ಶೋಧನೆ ಮಾಡದೆ ಇದ್ದಕ್ಕಿದ್ದಂಗೆ ಥಟ್ ಅಂತ ತಿಳ್ಕೊಂಡು ಹೇಳಿ ಒಂದು ಅಭಿಪ್ರಾಯಕ್ಕೆ ಬರ್ತೀರಿ? ಅದು ತಪ್ಪಲ್ವಾ? ಸ್ವಲ್ಪ ಹೊತ್ತು ನೋಡಬೇಕಲ್ಲ, ನಿಮ್ಮ ಪತ್ರಿಕಾ ಧರ್ಮ ಏನು ಹೇಳ್ತದೆ, ನಿಮ್ಮ ಪತ್ರಿಕಾ ವ್ಯವಸಾಯ ಏನು ಹೇಳ್ತದೆ. ನೀವೇನೋ ಒಂದು 4 ಮಾತುಗಳು ಉದ್ವೇಗದೊಳಗೆ ಬೇಗನೆ ನ್ಯೂಸ್ ಮಾಡಬೇಕು ಅನ್ನುವಂಥ ಗಡಬಡಿ ಒಳಗೆ ಮಾತಾಡಿಬಿಡ್ತೀರಿ. ಅದರ ಪರಿಣಾಮ ಸಾಮಾನ್ಯ ಜನರ ಮೇಲೆ, ರಸ್ತೆ ಮೇಲೆ ಓಡಾಡೋರು ಯಾರು ಸಾಯ್ತಾರೆ? ಕೋಮುವಾದದ ಬೆಂಕಿ ಹತ್ತರೆ, ಜಾತಿಯ ಜಗಳ ಹಚ್ಚಿದ್ರೆ ಇಲ್ಲಿ ನಿಂತಿರ್ತಾರಲ್ಲ ಮಾಡಿದರು, ಇವರು ಸಾಯ್ತಾರೆ. ಇಲ್ಲಿ ನಿಂತಾರಲ್ಲ ಪೊಲೀಸ್ ಡ್ರೆಸ್ ಹಾಕ್ಕೊಂಡು, ನಾವು ತಾನೇ ಈ ದೇಶದ ಜನರಿಗೆ ಅಭಯ ಹಸ್ತ ನೀಡುವಂಥ ಕೆಲಸ ನೀವು ಮಾಡಬೇಕು. ಇಲ್ಲೇ ಹೋದರೆ ಜನ ನಾಳಿನ ಚುನಾವಣೆಯಲ್ಲಿ ನಿಮ್ಮ ಪಾಠ ಕಲಿಸ್ತಾರೆ. ಇವತ್ತು 2 ಸಂಗತಿಗಳನ್ನು ಇಟ್ಟುಕೊಂಡು ಖರ್ಗೆ ಸರ್ಕಲಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಒಂದನೇ ಅಂಶ, ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕರು 28 ಜನರ ಹತ್ಯಾಕಾಂಡ ಮಾಡಿದ್ದಾರೆ. ನಾವಿದನ್ನು ತೀವ್ರವಾಗಿ ಖಂಡಿಸ್ತೀವಿ. ನೊಂದವರ ಕುಟುಂಬದ ಜೊತೆಗೆ ನಾವಿದ್ದೀವಿ. ಅವರನ್ನು ಸಂತೈಸಲಿಕ್ಕೆ ನಮ್ಮ ಹತ್ರ ಶಬ್ದಗಳಿಲ್ಲ, ಆದರೂ ಅವರ ದುಃಖದಲ್ಲಿ ನಾವಿದ್ದೀವಿ. ಎರಡನೇದಾಗಿ, ಈ ವಿಷಯ BJPಯ ನರೇಂದ್ರ ಮೋದಿಯವರು ಇನ್ನೂ ದುಃಖದಲ್ಲಿದ್ದವರ ಕಣ್ಣೀರು ಆರಿಲ್ಲ. ಅವರು ಆಗಲೇ ಇದನ್ನು ಪೊಲಿಟಿಕ್ಸ್ ಮಾಡಲಿಕ್ಕೆ ಶುರು ಮಾಡ್ಯಾರ. ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಅವರು ಗೆದ್ದು ಬರಬೇಕು ಅನ್ನೋ ಸಲುವಾಗಿ ಒಂದು ಉತ್ತರ ಪುರುಷನ ಹೇಳಿಕೆ, ಉತ್ತರ ಕುಮಾರನ ಹೇಳಿಕೆ ಅವರು ಕೊಡ್ಲಿಕ್ಕೆ ಶುರು ಮಾಡ್ಯಾರ. ನಾನು ಒಬ್ಬನೇ ಒಬ್ಬ ಉಗ್ರವಾದಿಯನ್ನು ಬಿಡಲ್ಲ, ಎಲ್ಲವನ್ನ ರುಂಡ ಚೆಂಡಾಡ್ತೀನಿ ಅಂತ ಸಿನಿಮಾ ಡೈಲಾಗನ್ನು ಹೇಳ್ತಾ ಇದ್ದಾರೆ. ಮೋದಿಯವರೇ, 1000 ಗಟ್ಟಲೆ ಜನ ಪ್ರವಾಸಕ್ಕೆ ಹೋದಾಗ ಒಬ್ಬರೇ ಒಬ್ಬ ಸಿಬ್ಬಂದಿ ಕೊಡ್ಲಿಕ್ಕೆ ಸಾಧ್ಯ ಆಗಲಾರ್ದಂಥ ನೀವು ಭಯೋತ್ಪಾದಕರು ಬಂದು ಅಲ್ಲಿ ದಾಳಿ ಮಾಡ್ತಾರ ಅಂಥೇಳಿ ಒಂದು ಸಣ್ಣ ಮಾಹಿತಿಯೂ ಸಹಿತ ತಗೊಳ್ಳಿಕ್ಕೆ ಸಾಧ್ಯ ಆಗಲಾರ್ದಂಥ ಅತ್ಯಂತ ದುರ್ಬಲ, ದೇಶವನ್ನು ಕಷ್ಟಕ್ಕೆ ನೂಕುವಂಥ ಪ್ರಧಾನಮಂತ್ರಿ ನೀವು ಮೈಕ್ ಸಿಕ್ಕ ಕೂಡಲೇ ಎದುರುಗಡೆ RSSನವ್ರು ಏನು ಬರ್ಕೊಟ್ಟಾರೋ ಆ ಟೆಲಿಪ್ರಿಂಟರನ್ನು ನೋಡ್ತಾ ಅದನ್ನು ಭಾಷಣ ಮಾಡ್ತೀರಿ. ನಿಮಗೆ ಏನಾದರೂ ಇರಬೇಕು ಜವಾಬ್ದಾರಿ. ಮಹಾ ಬೇಜವಾಬ್ದಾರಿ ನೀವು. ನಿಮ್ಮ ಆಯುಷ್ಯದಲ್ಲಿ ಈ ದೇಶದ ಭಾವೈಕ್ಯತೆ ಉಳಿಸುವಂಥ ಕೆಲಸ ಮಾಡೋದನ್ನು ಬಿಟ್ಟು ಪ್ರಧಾನಮಂತ್ರಿ ಇದ್ದೀರಿ, ಲಕ್ಷಗಟ್ಟಲೆ ರೂಪಾಯಿ ಕೋಟ್ಗಳನ್ನು ಹಾಕ್ಕೊಳ್ತೀರಿ. ಹೊಟ್ಟೆಗೆ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿ ತಿಂತೀರಿ. ಈ ದೇಶದ ಅನ್ನ, ಈ ದೇಶದ ಬೆವರು, ಅದು ನೀವಿವತ್ತು ದೇಶದ ಜನರನ್ನು ಬಲಿ ಕೊಟ್ಟು ಅವರ ರಕ್ತದ ಮೇಲೆ, ಅವರ ಹೆಣದ ಮೇಲೆ ನೀವು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮಗೇನಾದರೂ ಮರ್ಯಾದೆ ಇದೆನಾ? ಮನುಷ್ಯತ್ವ ಇದೆನಾ? ಈ ಪ್ರಶ್ನೆ ಕೇಳಲಿಕ್ಕೆ ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಎರಡನೇದು, ಇದನ್ನು ಹಿಂದೂ ಮುಸ್ಲಿಂ ವಿಷಯ ಆಗಿ ಮಾರ್ಪಡಿಸ್ತಾ ಇದ್ದಾರೆ ಕೆಲವು ಜನ ಈ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವತ್ತಿನ ದಿನ ಯಾರು ಅಲ್ಲಿ ಗಂಡನ ಕಳ್ಕೊಂಡಾರೋ, ತಮ್ಮ ಸಂಬಂಧಿಕರನ್ನು ಕಳ್ಕೊಂಡಾರೋ, ಸ್ವತಃ ಅವರೇ ಹೇಳಿದ್ದೇನೆಂದ್ರೆ, ನಮ್ಮನ್ನು ಬೆನ್ನ ಮೇಲೆ ಹಾಕ್ಕೊಂಡು, ನನ್ನ ಮಗನ್ನ ಬೆನ್ನ ಮೇಲೆ ಹಾಕ್ಕೊಂಡು ರಕ್ಷಣೆ ಮಾಡಿದ್ದು ಮುಸ್ಲಿಮ ಅಣ್ಣ, ಮತ್ತು ನಮ್ಮನ್ನು ಕೊಲ್ಲಬಾರದು ಅಂತ ಉಗ್ರವಾದಿ ಕೈಯಿಂದ ಬಂದೂಕು ಕಸ್ಕೊಳ್ಳಿಕ್ಕೆ ಹೋಗಿ ಅದಕ್ಕೆ ಬಲಿಯಾಗಿದ್ದು ನಮ್ಮ ಮುಸ್ಲಿಂ ಮಗ.
ನೋಡ್ರಿ ಅವ್ರ ಚಿಕ್ಕಪ್ಪನೂ ಅಂಥದಕ್ಕೆ ಬಲಿಯಾಗ್ಯಾನ. ಎಷ್ಟು ಹೊಡೆದವರು ಮುಸ್ಲಿಮರು ಅಂತೀರಿ ಅಂದ್ರೆ ಅದರಲ್ಲಿ ಹೊಡೆಸ್ಕೊಂಡವರು ಮುಸ್ಲಿಮರೇ ಇದ್ದಾರ. ದಾಳಿಕಾರಂಗೆ ಧರ್ಮ ಉಂಟೆ ಅಂತ ಅಲ್ಲಮ್ಮ ಪ್ರಭುದೇವರು ಕೇಳ್ತಾರ. ಆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂಘ ಪರಿವಾರದವರ ಕೋಮುವಾದಿಗಳ ಮಾತು ಕೇಳಿ ಬರೀತಾರಲ್ಲ, ಅವ್ರಿಗೆ ಮನುಷ್ಯತ್ವವನ್ನು ನಾವು ಕಲಿಸಬೇಕಾಗ್ತದ. ಹೊಡೆದವರು ತಮ್ಮ ಸಮುದಾಯದ ಜನಕ್ಕೂ ಸಹಿತ ಹೊಡೆದಾರ, ಹೆಂಗವರು ಮುಸ್ಲಿಂ ಆಗ್ತಾರ? ಉಗ್ರವಾದಿಗಳು ಹಿಂದೂ ಆದ್ರೇನು ಮುಸ್ಲಿಂ ಆದ್ರೇನು, ಪ್ರಜ್ಞಾ ಸಿಂಗ್ ಮುಸ್ಲಿಂ ಇದ್ಲ, ಹಿಂದೂ ಅಲ್ಲ ಆಕಿ. ಎಷ್ಟು ದೊಡ್ಡ ಸಾಜಿಶ್ ಮಾಡಿ ಭಯೋತ್ಪಾದನೆ ಮಾಡಿದ್ಳು, ಎಂತ ಉಗ್ರವಾದ ಮಾಡಿದ್ಳು. ಮಾಲೇಗಾಂವ್ ಹತ್ಯಾಕಾಂಡಕ್ಕೆ ಕಾರಣ ಪ್ರಜ್ಞಾ ಸಿಂಗ್ ಅನ್ನ MP ಮಾಡಿದ್ರಿ ಬಿಜೆಪಿ ಅವರೇ. ನೀವಿವತ್ತು ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚಿ ನಮ್ ದುಡಿದು ಉಣ್ಣೋರ್ ಬಾಯಿಗ ಮಣ್ಣು ಹಾಕ್ಲಿಕ್ಕೆ ನೀವು ಹೊಂಟಿದ್ದೀವಿ. ಕೂಡಿ ಬದುಕುವಂತ ಕೆಲಸ ಮಾಡೋದನ್ನ ಬಿಟ್ಟು ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಪಾಕಿಸ್ತಾನ ಇಂಡಿಯಾ ಬೇರೆ ಬೇರೆ ಅಂತೇಳಿ ಶತ್ರುತ್ವ ಸಾಧಿಸಲಿಕ್ಕೆ ಬಂದು ಮೊನ್ನೆ ಕಲಬುರಗಿ ಒಳಗ ನಿಮ್ಮ ಹೆಡೆ ಎತ್ತಿದಿರಿ. ಇಲ್ಲಿ ತನಕ ಬಜರಂಗ ದಳ RSS ನವರು ರಸ್ತೆಗೆ ಬಂದು ಇಂಥ ದುಷ್ಟ ಕೆಲಸ ಮಾಡುವ ದುಸ್ಸಾಹಸ ನೀವು ಮಾಡಿದ್ದಿಲ್ಲ, ಈಗ ನೀವು ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಲ್ಲ ಶರಣಬಸಪ್ಪ ಅಪ್ಪನ ನೀತಿ, ಖ್ವಾಜೆ ಬಂದೆ ನವಾಜ್ ಸೂಫಿ ಸಂತ ಶರಣರ ನೀತಿಗಳು ಈ ನೆಲ ಯಾವತ್ತು ಕೈ ಬಿಡಲ್ಲ. ಹಿಂದೂ ಮುಸ್ಲಿಂ ಕೂಡಿ ಬದುಕುವಂತ ಪ್ರೀತಿ ಪ್ರೇಮದ ದೋಸ್ತರಾಹೋದ್ದಿನ ಸಂಸ್ಕೃತಿಯನ್ನ ನಾವು ಯಾವತ್ತು ಕೈ ಬಿಡಲ್ಲ. ಬಜರಂಗ ದಳದವರೇ ಎಚ್ಚರ ನಿಮಗೆ, CPIM ಪಕ್ಷದ ಎಚ್ಚರ. ಈ ನೆಲ ಶರಣ ಸೂಫಿ ಸಂತರ ನೆಲ. ಸಬ್ ಕೇತೆ ಹೇ ಈಶ್ವರ ಅಲ್ಲ ಅಲ್ಲ, ಇದರ ಭೇದ ಯಾರಿಗೂ ತಿಳಿದಿಲ್ಲ. ನಿರಾಕಾರಿಸಿ ಆಕಾರ ಹುವೆ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಂಬಿ ಕೇತೆ ತುಂಬಿ ಕೇತೆ ಮಾಡಬೇಡ್ರಿ ಮೇಲಿನ ಶೀಲ, ಗುರು ಮಡಿವಾಳನ ಹೋಗ್ಕರ್ ತೊಳೆಯಬೇಕ್ರಿ ಒಳಗಿನ ಮೈಲ. ಬಜರಂಗ ದಳದವರೇ ನಿಮ್ಮ ಮನಸ್ಸಿನ ಒಳಗಿನ ಮೈಲಾವನ್ನ ತೊಳ್ಕೊಳ್ರಿ. ಕಲಬುರಗಿ ಒಳಗ ಹಿಂದೂ ಮುಸ್ಲಿಂ ದಂಗೆ ಹಚ್ಚುವಂತ ಕೆಲಸ ಮಾಡಬೇಡ್ರಿ. ಪೊಲೀಸ್ ಇಲಾಖೆಯವರಿಗೆ ಹೇಳ್ತೀವಿ ಧನ್ಯವಾದ. ಸಿಟಿ ಕಮಿಷನರ್ ಸಿಟಿ ಪೊಲೀಸರಿಗೆ ನೀವು ತಕ್ಷಣ ಬಜರಂಗ ದಳದವರಿಗೆ ಅರೆಸ್ಟ್ ಮಾಡಿದ್ದೀರಿ. 6 ಜನ ಒಪ್ಕೊಂಡಲ್ಲ ನಾವೇ ಹಚ್ಚಿದೀವಿ ಪಾಕಿಸ್ತಾನ ಜೆಂಡಾ ಅಂತ. ಹಾಗಿದ್ರ ಉಳಿದ ಬಜರಂಗ ದಳದವ್ರು ಯಾರ್ಯಾರಿದ್ದಾರೆ ಪದಾಧಿಕಾರಿ ಸಂಘಟನೆಯವರು ಅರೆಸ್ಟ್ ಮಾಡ್ರಿ ಅವರನ್ನ. ಕಲಬುರಗಿಯನ್ನ ಶಾಂತಿಯ ನೆಲವಾಗಿ ನೀವು ಕಾಪಾಡ್ರಿ ಅನ್ನೋದನ್ನ ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಇಬ್ಬರು ಮುಸ್ಲಿಂ ಮಹಿಳೆಯರು ಅವತ್ತಿನ ದಿನ ನೆಲಕ್ಕೆ ಹಚ್ಚಿದಂತ ಪಾಕಿಸ್ತಾನ ಜೆಂಡಾ ಕಿತ್ತಿ ಅವರು ತಮ್ಮ ಇದರಲ್ಲಿ ಇಟ್ಕೊಂಡ್ರು. ಬಹಳ ಜನ ಏನಂದ್ರು, ಕೆಲವು ಟಿವಿ ದವರು ಅವ್ರು ಏನ್ ಹೇಳಿದ್ರು, ಪಾಕಿಸ್ತಾನ ಪ್ರೇಮ ವ್ಯಕ್ತ ಮಾಡ್ಯಾರ ಅಂತ. ಆ ಹೆಣ್ಮಕ್ಳು ಒಂದು ಮಾತು ಹೇಳ್ತಾರ ಅದ್ರೊಳಗೆ ಏನಂತ, ಯಾಕೆ ತೆಗಿಲತ್ತೀರಿ ಪಾಕಿಸ್ತಾನ ಜೆಂಡಾ ನೆಲದು ಅಂದ್ರ, ಯಾಕ ನೀವು ಜಗಳ ಹಚ್ಚಬೇಕಲ್ಲತ್ತೀರೇನು, ನಮಗೆ ಜಗಳ ಬೇಕಾಗಿಲ್ಲ ಅಂದಾಳ ಆ ಯಮ್ಮ. ಅಂದ್ರೆ ಅರ್ಥ ಏನು, ಪೊಲೀಸರು ಮಾಡಬೇಕಾದಂತ ಶಾಂತಿ ಸೌಹಾರ್ದ ಕಾಪಾಡಬೇಕಾದಂತ ಕೆಲಸ ಆ ಇಬ್ಬರು ಹೆಣ್ಮಕ್ಳು ಮಾಡ್ಯಾರ. ಎಲ್ಲರೂ ಕೂಡಿ ಬದುಕಬೇಕು ಅನ್ನೋ ಸಂದೇಶವನ್ನ ಆ ಹೆಣ್ಮಕ್ಳು ಕೊಟ್ರ. ಈ ₹2 ಪೇಮೆಂಟ್ ಗಿರಾಕಿಗಳು ವಾಟ್ಸಪ್ ನೊಳಗೆ ಬರೀತಾರ ಪಾಕಿಸ್ತಾನ ಪ್ರೇಮ. ಪ್ರಜ್ಞಾ ಸಿಂಗ್ ಮಾಲೇಗಾಂವ್ ಹತ್ಯಾಕಾಂಡ ಮಾಡಿದ್ರಲ್ಲ, ಎಲ್ಲ ಹಿಂದೂಗಳು ಉಗ್ರವಾದಿಗಳು ಆಗ್ತಾರ. ಏನು ಮೂರ್ಖತನ, ಏನು ದೇಶ ಒಡೆಯುವ ದೇಶದ್ರೋಹಿ ಕೆಲಸ, ಏನು ನಿಮ್ಮ ಕುತಂತ್ರ. ಈ ಕುತಂತ್ರವನ್ನ ಬಿಟ್ಟು ಹಾಕ್ರಿ. ಇಡೀ ದೇಶದ 99% ಜನ ಸೌಹಾರ್ದ ಪರಂಪರೆಯ ಜನಹರ. ನೀವು ಭಯೋತ್ಪಾದನೆಯನ್ನ ಮಾಡಿ ಬೆದರಿಸಿ ಟ್ರೋಲ್ ಮಾಡಿ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನ್ಯಾಯದ ಮಾತಾಡಿದ್ರ ನೀವು ಟ್ರೋಲ್ ಮಾಡಿ ಈ ದೇಶವನ್ನ ಮಣ್ಣು ಮುಕ್ಕಿಸ್ಬೇಕಂತೀವಿ. ಹಾಗೆ ಮಣ್ಣು ಮುಕ್ಕಿಸ್ಲಿಕ್ಕೆ ಬಿಡಲ್ಲ. ಈ ದೇಶ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಟಿಪ್ಪು ಸುಲ್ತಾನ್, ಎಷ್ಟು ಜನ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಇವರೆಲ್ಲರೂ, ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರೆಲ್ಲರೂ ಕಟ್ಟಿ ಬೆಳೆಸಿದಂತ ಈ ದೇಶ.